ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಗ್ರಾಮ ಸ್ವರಾಜ್ಯದ ಪ್ರಬಂಧದ ಕುರಿತು ನೋಡ್ತೋಣ. ಇಲ್ಲಿ ಯಾವ ರೀತಿ ಬರೀಬೇಕು ಅಂದ್ರೆ ಪೀಠಿಕೆ, ವಿವರಣೆ, ಉಪಸಂಹಾರ ಇಷ್ಟು ಬರೆದ್ರೆ 5ಕ್ಕೆ 5 ಮಾರ್ಕ್ ಬರುತ್ತಾ ಅಂದ್ರೆ ಪೂರ್ಣಾಂಕ ಬರುತ್ತಾ ಅಂದ್ರೆ ಇಲ್ಲ. ಇದ್ರ ಜೊತೆಗೆ ನೀಟ ಸುಂದರ ಅಕ್ಷರ ಇರಬೇಕು. ಅದ್ರ ಜೊತೆಗೆ ಇನ್ನೇನಿರ್ಬೇಕು ಅಂತಂದ್ರೆ ಅರ್ಥವತ್ತಾದ ವಾಕ್ಯಗಳಿರ್ಬೇಕು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ. ಆ ರೀತಿಯಾಗಿ ಬರೆದಾಗ ಪೂರ್ಣಾಂಕ ಬರುತ್ತೆ. ರೈಟ್. ಹಾಗೆ ಒಂದು ಪ್ರಬಂಧವನ್ನ ಪೀಠಿಕೆ ಒಂದು ಪ್ರಾರಂಭ ಮಾಡ್ತಾ. ಓಕೆ, ಪೀಠಿಕೆ. ಗ್ರಾಮ ಸ್ವರಾಜ್ಯ ಎಂಬುದು ಭಾರತದ ಮಹಾನ್ ನಾಯಕ ಮಹಾತ್ಮ ಗಾಂಧೀಜಿ ಅವರ ಕನಸಾಗಿತ್ತು. ದೇಶದ ಅಭಿವೃದ್ಧಿಗೆ ಗ್ರಾಮಗಳ ಅಭಿವೃದ್ಧಿ ಅತ್ಯಂತ ಮುಖ್ಯ. ಗ್ರಾಮಗಳು ಸ್ವಾವಲಂಬಿಯಾಗಿ, ಸ್ವತಂತ್ರವಾಗಿ ಮತ್ತು ಸ್ವಚ್ಛವಾಗಿ ಬೆಳೆಯುವುದೇ ಗ್ರಾಮ ಸ್ವರಾಜ್ಯ. ಗ್ರಾಮಗಳಲ್ಲಿ ಜನರು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ದೇಶದ ಪ್ರಗತಿ ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದು ನಾನು ಪೀಠಿಕೆಯಲ್ಲಿ ಬರಿತಾ ಹೋಗಿದ್ದೀನಿ. ಇಲ್ಲ 5 ಸಾಲು ಬರ್ತೀನಿ, ನೀವು 6 ಅಥವಾ 7 ಸಾಲು ಬರಿತಾ ಹೋಗಿ. ಡಿಪೆಂಡ್ಸ್ ಅಪಾನ್ ಟೈಮ್ ಜಾಸ್ತಿ ಇತ್ತಾ ಇನ್ನೂ 1-2 ಪಾಯಿಂಟ್ ಜಾಸ್ತಿ ಸೇರಿಸಿ. ಓಕೆ, ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ನೀಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ವಿವರಣೆ ನೋಡ್ತಾ ವಿವರಣೆ ಅಂತಕ್ಕಂಥ ಬರೋದಿಲ್ಲಿ ನಾನು ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗಿದ್ದೀನಿ. ಓಕೆನಾ. ಇಲ್ಲಿ ನೋಡಿ, ಮೊದಲನೇ ಪಾಯಿಂಟ್ ಏನಿದೆ, ಗ್ರಾಮ ಸ್ವಾವಲಂಬನೆ. ನಾ ಇದರಲ್ಲಿ ಬರ್ತೀನಿ, ನೀವು ಇದ್ರ ಕೆಳಗೂ ಬರೀಬಹುದು. ಇನ್ನು ಹೆಚ್ಚಿನ ದೊಡ್ಡ ಪ್ರಬಂಧ ಕಂಡಂಗೆ ಕಾಣುತ್ತೆ. ಓಕೆನಾ, ರೈಟ್. ಅದ್ರ ಮುಂದೆ ಬರ್ದೇನೆ, ನೀವು ಕೆಳ ಬರೀತಾ ಹೋಗಿ, ಇನ್ನೂ ಚೆನ್ನಾಗಿರುತ್ತೆ. ಓಕೆ, ನಾನು ಒಂದೇ ಪುಟದಲ್ಲಿ ಸೇರಿಸ್ಬೇಕಂತ ಈ ರೀತಿಯಾಗಿ ಬರ್ದೇನೆ. ಓಕೆ, ನೋಡಿ, ಮೊದಲನೇ ಪಾಯಿಂಟ್ ನೋಡಿ, ಗ್ರಾಮ ಸ್ವಾವಲಂಬನೆ. ಗ್ರಾಮಗಳು ತಮ್ಮ ಅಗತ್ಯಗಳನ್ನು ಪೂರೈಸಿಕೊಳ್ಬೇಕು. ಕೃಷಿ ಮತ್ತು ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಬೇಕು. ಗ್ರಾಮಸ್ಥರು ಸ್ಥಳೀಯ ಉತ್ಪನ್ನಗಳನ್ನು ಬಳಸಬೇಕು. ಉದ್ಯೋಗ ಅವಕಾಶಗಳು ಗ್ರಾಮದಲ್ಲಿ ಸೃಷ್ಟಿಯಾಗಬೇಕು ಅಂತಕ್ಕಂಥದ್ದು ಮೊದಲನೇ ಪಾಯಿಂಟ್ ನಲ್ಲಿ ಬರಿತಾ ಹೋಗಿದ್ದೀನಿ. ಎರಡನೇ ಪಾಯಿಂಟ್ ನಲ್ಲಿ ಜನರ ಪಾಲ್ಗೊಳ್ಳುವಿಕೆ ಅಂತಕ್ಕಂಥದ್ದು. ಗ್ರಾಮ ಸಭೆಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು. ಗ್ರಾಮಾಭಿವೃದ್ಧಿ ಯೋಜನೆಗಳನ್ನು ಒಟ್ಟಾಗಿ ತೀರ್ಮಾನಿಸಬೇಕು. ಜನರು ತಮ್ಮ ಹಕ್ಕು ಕರ್ತವ್ಯಗಳನ್ನು ಅರಿಯಬೇಕು. ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನು ಬಲಪಡಿಸಬೇಕು. ಸಮಾನತೆ ಮತ್ತು ಸಹಕಾರ ಇರಬೇಕು ಅಂತಕ್ಕಂಥದ್ದು ನಾನು ಎರಡನೇ ಪಾಯಿಂಟ್ ನಲ್ಲಿ ತಿಳಿಸ್ತಾ ಹೋಗಿದ್ದೀನಿ. ಓಕೆ, ಅದೇ ರೀತಿಯಾಗಿ ಮೂರನೇ ಪಾಯಿಂಟ್ ನೋಡಿ ಮಕ್ಕಳೇ, ಶಿಕ್ಷಣ ಮತ್ತು ಜಾಗೃತಿ ಅಂತಕ್ಕಂಥದ್ದು. ಪ್ರತಿಯೊಬ್ಬರು ಶಿಕ್ಷಣ ಪಡೆಯಬೇಕು. ಮಕ್ಕಳಿಗೆ ಉತ್ತಮ ಶಿಕ್ಷಣ ಸೌಲಭ್ಯ ಇರಬೇಕು. ಗ್ರಾಮದಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಬೇಕು. ಅಕ್ಷರಾಸಕ್ತಿಯನ್ನು ಹೆಚ್ಚಿಸಬೇಕು. ಸಮಾಜದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಬೆಳೆಸಬೇಕು ಅಂತಕ್ಕಂಥದ್ದು ಇಲ್ಲಿ ಮೂರನೇ ಪಾಯಿಂಟ್ ನಲ್ಲಿ ನೋಡ್ತಾ ಹೋಗಿದ್ದೇವೆ. ಅದೇ ರೀತಿಯಲ್ಲಿ ನಾಲ್ಕನೇ ಪಾಯಿಂಟ್ ನೋಡಿ, ಆರೋಗ್ಯ ಮತ್ತು ಸ್ವಚ್ಛತೆ ಅಂತಕ್ಕಂಥದ್ದು. ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡಬೇಕು. ಶುದ್ಧ ನೀರು ಮತ್ತು ಆರೋಗ್ಯ ಸೌಲಭ್ಯ ಇರಬೇಕು. ಜನರಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಆಸ್ಪತ್ರೆ ಮತ್ತು ವೈದ್ಯಕೀಯ ಸೇವೆ ದೊರೆಯಬೇಕು ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೀವಿ. ಕೊನೆಯದಾಗಿ 5ನೇ ಪಾಯಿಂಟ್ ನೋಡಿ, ಸಮಾನತೆ ಮತ್ತು ಸಹಕಾರ ಅಂತಕ್ಕಂಥದ್ದು. ಗ್ರಾಮ ಸ್ವರಾಜ್ಯದಲ್ಲಿ ಜಾತಿ, ಧರ್ಮ, ಭಾಷೆ ಭೇದವಿಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಬದುಕಬೇಕು. ಪರಸ್ಪರ ಸಹಕಾರ ಮತ್ತು ಗೌರವದಿಂದ ಸಮಾಜದಲ್ಲಿ ಶಾಂತಿ ಮತ್ತು ಏಕತೆ ಬೆಳೆಯುತ್ತದೆ ಅಂತಕ್ಕಂಥದ್ದು ನಾವು ನೋಡಬಹುದು. ಹೌದಲ್ಲ? ಓಕೆ, ಆ ನಂತರ ಕೊನೆಯದಾಗಿ ಉಪಸಂಹಾರ ನೋಡ್ತಾ ಇದೀವಿ. ಉಪಸಂಹಾರ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ಬರಿತಾ ಹೋಗ್ಬೇಕಾಗುತ್ತೆ. ಓಕೆನಾ, ಇಲ್ಲಿ ನೋಡ್ತೋಣ. ಉಪಸಂಹಾರ. ಒಟ್ಟಿನಲ್ಲಿ ಗ್ರಾಮ ಸ್ವರಾಜ್ಯವು ಭಾರತದ ಅಭಿವೃದ್ಧಿಗೆ ಅತ್ಯಂತ ಅಗತ್ಯವಾಗಿದೆ. ಗ್ರಾಮಗಳು ಅಭಿವೃದ್ಧಿಯಾದರೆ ದೇಶವು ಅಭಿವೃದ್ಧಿಯಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಗ್ರಾಮ ಸ್ವರಾಜ್ಯದ ಆದರ್ಶವನ್ನು ಪಾಲಿಸಿ ಗ್ರಾಮಗಳ ಅಭಿವೃದ್ಧಿಗೆ ಕೈ ಜೋಡಿಸಬೇಕು ಅಂತಕ್ಕಂಥದ್ದು ಇಲ್ಲಿ ನೋಡಬಹುದು ಮಕ್ಕಳೇ. ರೈಟ್. ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋಗಳು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ಇಂಥ ಅನೇಕ ವಿಡಿಯೋಗಳು ಬೇಕಾ, ಯಾವ ಒಂದು ವಿಡಿಯೋ ಬೇಕು, ಯಾವ ಒಂದು ವಿಷಯದ ಬಗ್ಗೆ ವಿಡಿಯೋ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ. ಆ ವಿಷಯದ ಬಗ್ಗೆ ನಾವು ವಿಡಿಯೋ ಮಾಡಲಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.